ಸ್ಟ್ರಾಂಗ್ ರೂಮ್ ಅಲ್ಲಿ ನಡುರಾತ್ರಿ ನಡೆದಿದ್ದೇನು? ಬಂಗಾಳದ ಚುನಾವಣೆಯಲ್ಲಿ ಹೈ ಡ್ರಾಮಾ. ಸ್ಟ್ರಾಂಗ್ ರೂಮ್ ಅಲ್ಲಿ ಅಕ್ರಮ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯ ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭವಾಗಿರೋ ಬೆನ್ನಲ್ಲೇ ರಾಜ್ಯ ರಾಜಕೀಯದಲ್ಲಿ ಭಾರೀ ಬಿರುಗಾಳಿ ಎದ್ದಿದೆ. ಮೇ 4ಕ್ಕೆ ನಡೆಯಲಿರುವಂತಹ ಮತ ಎಣಿಕೆಗೂ ಮುನ್ನ ಮತಗಳ ಸುರಕ್ಷತೆಯ ಕುರಿತು ಆಡಳಿತಾರೂಢ ತೃಣಮೂಲ ಕಾಂಗ್ರೆಸ್ ಗಂಭೀರ ಆರೋಪಗಳನ್ನು ಮಾಡಿದೆ. ಚುನಾವಣಾ ಆಯೋಗ ಮತ್ತು ಬಿಜೆಪಿ ಶಾಮೀಲಾಗಿ ಚುನಾವಣಾ ವಂಚನೆ ಮಾಡ್ತಾ ಇದೆ ಅನ್ನೋ ಟಿಎಂಸಿಯ ಈ ಆರೋಪ ಬಂಗಾಳದ ರಾಜಕೀಯ ವಾತಾವರಣವನ್ನ ಮತ್ತಷ್ಟು ಕಾವೇರುವಂತೆ ಮಾಡಿದೆ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ ಎರಡು ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಭಾರತೀಯ ಚುನಾವಣಾ ಆಯೋಗ ಭಾರತೀಯ ಜನತಾ ಪಕ್ಷ ಬಿಜೆಪಿ ಪರವಾಗಿ ಏಕಪಕ್ಷೀಯವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋ ಆರೋಪ ಕಳೆದ ಕೆಲವು ಚುನಾವಣೆಗಳಲ್ಲಿ ನಿರಂತರವಾಗಿ ಕೇಳಿಬರ್ತಾ ಇದೆ. ಇದಕ್ಕೆ ಪೂರಕವಾಗಿ 2019ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ನೀತಿ ಸಂಹಿತೆಯನ್ನ ಉಲ್ಲಂಘಿಸಿದಾಗ ದೂರುಗಳು ಬಂದಿದ್ವು. ಆಯೋಗ ಅವರಿಗೆ ಆಗ ಕ್ಲೀನ್ ಚಿಟ್ ಕೊಟ್ಟಿದ್ದು ದೊಡ್ಡ ವಿವಾದಕ್ಕೆ ಕಾರಣ ಆಗಿತ್ತು. ಅಷ್ಟೇ ಅಲ್ಲ, ಅಂದಿನ ಚುನಾವಣಾ ಆಯುಕ್ತರೊಬ್ಬರು ಈ ನಿರ್ಧಾರಕ್ಕೆ ಅಸಮ್ಮತಿಯನ್ನು ಸೂಚಿಸಿದ್ರೂ ಅದನ್ನ ಪರಿಗಣಿಸಿರಲಿಲ್ಲ. ಪಶ್ಚಿಮ ಬಂಗಾಳದಂತಹ ರಾಜ್ಯಗಳಲ್ಲಿ ಚುನಾವಣಾ ವೇಳಾಪಟ್ಟಿಯನ್ನ ಹೆಚ್ಚು ಹಂತಗಳಲ್ಲಿ ರೂಪಿಸೋದು ಬಿಜೆಪಿಯ ಪ್ರಚಾರದ ಅನುಕೂಲಕ್ಕೆ ತಕ್ಕಂತಿರತ್ತೆ ಅನ್ನೋ ಟೀಕೆಗಳು ಇದೆ. ಜೊತೆಗೆ ವಿರೋಧ ಪಕ್ಷದ ನಾಯಕರ ಭಾಷಣಗಳ ಮೇಲೆ ತಕ್ಷಣದ ಕಠಿಣ ಕ್ರಮ ಕೈಗೊಳ್ಳುವಂತಹ ಆಯೋಗ ಆಡಳಿತ ಪಕ್ಷದ ನಾಯಕರ ಧಾರ್ಮಿಕ ಪ್ರಚೋದನಕಾರಿ ಹೇಳಿಕೆಯ ಬಗ್ಗೆ ಮೃದು ಧೋರಣೆಯನ್ನು ತಳೆಯುತ್ತೆ. ಈ ಎಲ್ಲಾ ವಿದ್ಯಮಾನಗಳು ಸಂವಿಧಾನಿಕ ಸಂಸ್ಥೆಯಾದ ಚುನಾವಣಾ ಆಯೋಗದ ನಿಷ್ಪಕ್ಷಪಾತದ ಬಗ್ಗೆ ಸಾರ್ವಜನಿಕ ಚರ್ಚೆಗೆ ಗ್ರಾಸ ಆಗಿರೋದು. ಇಷ್ಟೆಲ್ಲ ಆರೋಪಗಳನ್ನು ಎದುರಿಸ್ತಾ ಇರುವಂತಹ ಚುನಾವಣಾ ಆಯೋಗದ ವಿರುದ್ಧ ಈಗ ಇನ್ನೊಂದು ವಿವಾದ ಸೃಷ್ಟಿಯಾಗಿದೆ. ವಿವಾದಕ್ಕೆ ಪ್ರಮುಖ ಕಾರಣವಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರುವಂತಹ ಒಂದು ಸಿಸಿಟಿವಿ ದೃಶ್ಯಾವಳಿ. ಈ ವಿಡಿಯೋದಲ್ಲಿ ಮತಪತ್ರಗಳಿರುವಂತಹ ಕೋಣೆ, ಅದನ್ನ ಸ್ಟ್ರಾಂಗ್ ರೂಮ್ ಅಂತ ಕರೀತಾರೆ. ಈ ಕೋಣೆಯೊಳಗೆ ಕೆಲವು ವ್ಯಕ್ತಿಗಳು ಅಧಿಕೃತ ನಿಯಮಗಳನ್ನ ಗಾಳಿಗೆ ತೂರಿ ಬ್ಯಾಲೆಟ್ ಯೂನಿಟ್ಗಳನ್ನ ತೆರೀತಾ ಇರೋದು ಕಂಡು ಬಂದಿದೆ ಅಂತ ಟಿಎಂಸಿ ಪ್ರತಿಪಾದಿಸಿದೆ. ಪಕ್ಷದ ಮುಖಂಡರಾದಂತಹ ಶಶಿ ಪಂಜಾ ಮತ್ತು ಕುನಾಲ್ ಘೋಷ್ ಈ ದೃಶ್ಯಗಳನ್ನ ಹಂಚಿಕೊಳ್ಳುವ ಮೂಲಕ ಇದು ಪ್ರಜಾಪ್ರಭುತ್ವದ ಹಗಲು ದರೋಡೆ ಅಂತ ಬಣ್ಣಿಸಿದ್ದಾರೆ. ಯಾವುದೇ ಪಕ್ಷದ ಏಜೆಂಟರ ಉಪಸ್ಥಿತಿ ಇಲ್ಲದೇನೆ ಇಂತಹ ಚಟುವಟಿಕೆಗಳು ನಡೀತಾ ಇರೋದು ಚುನಾವಣಾ ಪಾರದರ್ಶಕತೆಯ ಬಗ್ಗೆ ಅನುಮಾನವನ್ನ ಮೂಡಿಸಿದೆ. ಈ ಘಟನೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿರುವಂತಹ ಟಿಎಂಸಿ ನಾಯಕರು ಕೋಲ್ಕತ್ತಾದ ನೇತಾಜಿ ಒಳಾಂಗಣ ಕ್ರೀಡಾಂಗಣದ ಎದುರು ಬೃಹತ್ ಪ್ರತಿಭಟನೆ ಅಂದ್ರೆ ಧರಣಿಯನ್ನು ಆರಂಭಿಸಿದ್ದಾರೆ. ದೆಹಲಿಯ ಜಮೀನ್ದಾರರು ಮತ್ತು ಅವರ ಕೈಗೊಂಬೆಯಾಗಿರುವಂತಹ ಚುನಾವಣಾ ಆಯೋಗ ಬಂಗಾಳದ ಜನರ ತೀರ್ಪನ್ನ ಕದಿಯೋಕೆ ನಾವು ಬಿಡೋದಿಲ್ಲ ಅಂತ ಟಿಎಂಸಿ ಕಿಡಿಕಾರಿದೆ. ಇನ್ನು ಅಚ್ಚರಿಯ ವಿಷಯ ಅಂತಂದ್ರೆ ಖುದ್ದು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರೇ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಅವಲೋಕಿಸುವ ನಿರ್ಧಾರವನ್ನು ಕೈಗೊಂಡಿರೋದು ಈ ಹೋರಾಟಕ್ಕೆ ಮತ್ತಷ್ಟು ಬಲ ತಂದಿದೆ. ಹಾಗಾದ್ರೆ ಚುನಾವಣಾ ಆಯೋಗ ನೀಡಿದ ಸ್ಪಷ್ಟನೆ ಏನು? ಟಿಎಂಸಿಯ ತೀಕ್ಷ್ಣ ಆರೋಪಗಳಿಗೆ ಕೂಡಲೇ ಪ್ರತಿಕ್ರಿಯಿಸಿರುವಂತಹ ಚುನಾವಣಾ ಆಯೋಗ ಯಾವುದೇ ಅಕ್ರಮ ನಡೆದಿಲ್ಲ ಅಂತ ಸ್ಪಷ್ಟಪಡಿಸಿದೆ. ಆಯೋಗದ ಪ್ರಕಟಣೆಯ ಮುಖ್ಯಾಂಶಗಳು ಈ ರೀತಿಯಾಗಿದೆ. ಮೊದಲನೇದು, ಕುಡಿರಾಮ್ ಅನುಶೀಲನ್ ಕ್ಷೇತ್ರದಲ್ಲಿ 7 ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಿಸಿದ ಇವಿಎಂ ಸ್ಟ್ರಾಂಗ್ ರೂಮ್ಗಳಲ್ಲಿ ಸ್ಥಾಪಿಸಲಾಗಿದೆ. ಇವೆಲ್ಲವನ್ನ ಮತದಾನ ಮುಗಿದ ನಂತರ ಅಭ್ಯರ್ಥಿಗಳ ಮತ್ತು ಏಜೆಂಟರ ಸಮ್ಮುಖದಲ್ಲೇ ಸೀಲ್ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಸೆಕೆಂಡ್ ಒನ್, ವಿಡಿಯೋದಲ್ಲಿ ಕಾಣಿಸ್ತಾ ಇರೋದು ಇವಿಎಂ ಇರುವಂತಹ ಸ್ಟ್ರಾಂಗ್ ರೂಮ್ ಅಲ್ಲ, ಅದು ಅಂಚೆ ಪತ್ರಗಳನ್ನ ವಿಂಗಡಿಸುವ ಪ್ರತ್ಯೇಕ ಕೊಠಡಿ ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಒನ್, ಮತ ಎಣಿಕೆಗೆ ಸುಲಭವಾಗುವಂತೆ ಅಂಚೆ ಪತ್ರಗಳನ್ನ ಕ್ಷೇತ್ರವಾರು ವಿಂಗಡಿಸುವಂತಹ ಕೆಲಸ ಸ್ಟ್ರಾಂಗ್ ರೂಮ್ಗಳ ಹೊರಗಿನ ಕಾರಿಡಾರ್ ಅಲ್ಲಿ ನಡೆಯುತ್ತೆ. ಈ ಪ್ರಕ್ರಿಯೆ ಬಗ್ಗೆ ಮೊದಲೇ ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಇಮೇಲ್ ಮೂಲಕ ಮಾಹಿತಿಯನ್ನು ನೀಡಲಾಗಿತ್ತು ಅಂತ ಆಯೋಗ ಇದನ್ನು ಸಮರ್ಥಿಸಿಕೊಂಡಿದೆ. ಇನ್ನು ಬಿಜೆಪಿಯ ಪ್ರತಿದಾಳಿ, ಸೋಲಿನ ಭೀತಿಯಿಂದ ವದಂತಿ. ಹೌದು, ಟಿಎಂಸಿ ಮಾಡ್ತಾ ಇರುವಂತಹ ಆರೋಪಗಳೆಲ್ಲನೂ ಸಹ ಶುದ್ಧ ಸುಳ್ಳು ಮತ್ತು ಜನರ ಹಾದಿ ತಪ್ಪಿಸುವ ತಂತ್ರ ಅಂತ ಬಿಜೆಪಿ ನಾಯಕ ತಪನ್ ರಾಯ್ ಕಿಡಿಕಾರಿದ್ದಾರೆ. ಸಮೀಕ್ಷೆಗಳಲ್ಲಿ ಬಿಜೆಪಿ ಮುನ್ನಡೆ ಸಾಧಿಸುವ ಮುನ್ಸೂಚನೆ ಸಿಕ್ಕಿರೋದ್ರಿಂದ ಹತಾಶೆಗೊಂಡಿರುವಂತಹ ಟಿಎಂಸಿ ತನ್ನ ಸೋಲಿಗೆ ಮುನ್ನೆಚ್ಚರಿಕೆಯಾಗಿ ಇಂಥ ನೆಪಗಳನ್ನು ಹುಡುಕ್ತಾ ಇದೆ ಅಂತ ಲೇವಡಿ ಮಾಡಿದ್ದಾರೆ. ಚುನಾವಣಾ ವ್ಯವಸ್ಥೆಯಲ್ಲಿ 3 ಹಂತದ ಕಟ್ಟುನಿಟ್ಟಿನ ಭದ್ರತೆ ಇರುತ್ತೆ. ಯಾವುದೇ ಅಕ್ರಮಕ್ಕೆ ಇಲ್ಲಿ ಆಸ್ಪದ ಇರೋದಿಲ್ಲ. ಟಿಎಂಸಿ ನಾಯಕರು ಚುನಾವಣಾ ಪ್ರಕ್ರಿಯೆ ಮೇಲೆ ನಂಬಿಕೆಯನ್ನು ಕಳ್ಕೊಂಡಿರೋದು ಅವರ ದುರ್ಬಲತೆಯನ್ನು ತೋರಿಸುತ್ತೆ ಅಂತ ಬಿಜೆಪಿ ಹೇಳಿದೆ.
ಕೊನೆಯದಾಗಿ ಈಗ ಈ ಬಾರಿಯ ಚುನಾವಣೆ ಬಂಗಾಳದ ಪಾಲಿಗೆ ಕೇವಲ ಅಧಿಕಾರದ ಆಯ್ಕೆಯಾಗಿ ಉಳಿದಿಲ್ಲ, ಬದಲಿಗೆ ಅದೊಂದು ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ. ಟಿಎಂಸಿ ತನ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಬಂಗಾಳ, ಮಹಾರಾಷ್ಟ್ರ, ದೆಹಲಿ ಅಥವಾ ಬಿಹಾರದ ಹಾಗೆ ಅಲ್ಲ, ಇಲ್ಲಿ ನಮ್ಮ ಪ್ರಜಾಪ್ರಭುತ್ವವನ್ನು ಲೂಟಿ ಮಾಡೋಕೆ ನಾವು ಬಿಡೋದಿಲ್ಲ ಅಂತ ಹೇಳೋ ಮೂಲಕ ಪ್ರಾದೇಶಿಕ ಅಸ್ಮಿತೆಯ ಬಗ್ಗೆ ಮಾತಾಡಿದ್ದಾರೆ. ಸೊ ಕೇಂದ್ರ ಪಡೆಗಳ ಬಳಕೆ, ಮತದಾರರಿಗೆ ಬೆದರಿಕೆ ಮತ್ತು ಹಣದ ಹರಿವಿರುವಂತಹ ತಂತ್ರಗಳು ವಿಫಲವಾದಾಗ ಬಿಜೆಪಿ ಈಗ ಇವಿಎಂ ಕಡೆಗೆ ಕೈ ಹಾಕಿದೆ ಎಂಬುದು ಆಡಳಿತ ಪಕ್ಷದ ಪ್ರಬಲ ಆರೋಪ. ಸದ್ಯಕ್ಕೆ ಚುನಾವಣಾ ಆಯೋಗ ತನ್ನ ನಿಲುವನ್ನು ಸ್ಪಷ್ಟಪಡಿಸಿದ್ರೂ ಸಹ ತೃಣಮೂಲ ಕಾಂಗ್ರೆಸ್ ಮಾತ್ರ ಈ ವಿವರಣೆಯನ್ನು ಒಪ್ಪುವ ಲಕ್ಷಣ ಕಾಣಿಸ್ತಾ ಇಲ್ಲ. ಮತ ಎಣಿಕೆ ಕೇಂದ್ರಗಳ ಸುತ್ತ ಭದ್ರತೆಯನ್ನು ಹೆಚ್ಚಿಸಲಾಗಿದ್ದು ಇಡೀ ದೇಶದ ಕಣ್ಣು ಮೇ 4ರ ಫಲಿತಾಂಶದ ಮೇಲೆ ನಿಂತಿದೆ. ಸ್ಟ್ರಾಂಗ್ ರೂಮ್ ವಿವಾದ ಕೇವಲ ರಾಜಕೀಯ ಆರೋಪ ಪ್ರತ್ಯಾರೋಪವಾಗಿ ಉಳಿಯತ್ತಾ ಅಥವಾ ಕಾನೂನಾತ್ಮಕ ಹೋರಾಟಕ್ಕೆ ದಾರಿ ಮಾಡಿಕೊಡುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಸೊ ಪ್ರಜಾಪ್ರಭುತ್ವದ ಅತಿದೊಡ್ಡ ಹಬ್ಬ ಚುನಾವಣೆಯಲ್ಲಿ ಮತದಾರರ ತೀರ್ಪು ಪಾರದರ್ಶಕವಾಗಿ ಹೊರಬರೋದು ಮುಖ್ಯ. ಸೊ ಇಂಥ ಸಂದೇಹಗಳು ಮತ್ತು ವಿವಾದಗಳು ಚುನಾವಣಾ ಪ್ರಕ್ರಿಯೆ ಮೇಲೆ ಸಾರ್ವಜನಿಕವಾಗಿರುವಂತಹ ನಂಬಿಕೆಯನ್ನು ಕುಗ್ಗಿಸದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಚುನಾವಣಾ ಆಯೋಗದ ಮೇಲಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.